ಮಕ್ಕಳ ಸುರಕ್ಷತೆಗಾಗಿ ರೊಚ್ಚಿಗೆದ್ದ ಪೋಷಕರು. ಬೀಕನಹಳ್ಳಿ ಮೊರಾರ್ಜಿ ವಸತಿ ಶಾಲೆಯ ಕಲಹ ತಾರಕಕ್ಕೇರಿದ್ದು ಮಕ್ಕಳ ಸುರಕ್ಷತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಪೋಷಕರು ಶಾಲೆಗೆ ಆಗಮಿಸಿ ಜಿಲ್ಲಾಧಿಕಾರಿ ಹಾಗೂ ಉಪನಿರ್ದೇಶಕರು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಪಟ್ಟು ಹಿಡಿದು ಪ್ರತಿಭಟಿಸಿದರು. ನನ್ಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ. ನಿಮ್ಮ ಹತ್ರ ನಂಬರ್ ಇದೆಯಲ್ಲ ಅಂತ ಗೊತ್ತಿಲ್ಲ. ಏನಾದ್ರು ಮಾಡಿ ಕಳಿಸಿ. ನಮ್ಗೆ ಗೊತ್ತಿಲ್ಲ. ಅವ್ರ ನಂಬರ್ ಪರ್ಸನಲ್ ನಂಬರ್ ಕೊಡ್ತಿರೋ ಅಧಿಕಾರಿಗಳ ನಂಬರ್ ಕೊಡ್ತಿರೋ ನಮ್ಗೆ. ಈಗ ನೀವು ಕರೆಕ್ಟ್ ಕೆಲಸ ಮಾಡ್ತಿದ್ರಿ. ನಿಮ್ ಕೆಲಸ ಬಗ್ಗೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ. ನಾವು ಪೇಪರ್ ಅಲ್ಲಿ ವಿಚಾರ ಬಂದಿರೋದ್ರಿಂದ ಬಂದಿದ್ದೀವಿ ಅಷ್ಟೇ ವಿಚಾರ. ನಮ್ಗೀಗ ನಿಮ್ ಕೈಲಿ ಸಾಲ್ವ್ ಮಾಡಕ್ ಆಗ್ತಲ್ಲ ಅಂತ ನೀವು ಹೇಳ್ತಾ ಇರೋದ್ರಿಂದ ನಮ್ಗೆ ಮೇಲಧಿಕಾರಿಗಳು ಕರೆಸಿ ನಾವು ಮಾತಾಡ್ತೀವಿ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಇವ್ರ ಬಗ್ಗೆ ತಪ್ಪು ಹೇಳ್ತಾರೆ, ಇವ್ರು ಮಾಡಿದ್ದಾರೆ, ಇವರಿಂದ ಮೇಲೋಗಿದೆ. ನಾವು ಇಲ್ಲಿವರೆಗೆ ನೀವು ಒಳ್ಳೆ ಕೆಲಸನೇ ಮಾಡಿದಿರಿ. ನಿಮ್ಮ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ. ನಿಮ್ಮದು ಇಲ್ಲಿ ಇರೋಂಥ ಒಳ ಹೊಂದಾಣಿಕೆಗಳು ಹೆಚ್ಚು ಕಡಿಮೆ ಆಗಿ ಪೇಪರಿಗೆ ಹೋಗಿರೋದ್ರಿಂದ ನಾವೆಲ್ಲ ದಿಗ್ಭ್ರಾಂತರಾಗಿ ಬಂದಿದ್ದೀವಿ. ಆಯ್ತಾ? ಈಗ ನಿಮ್ ಕೈಲಿ ಬಗೆಹರಿಸಕ್ ಆಗಲ್ಲ ಅನ್ನೋದು ನಮ್ಗೆಲ್ರಿಗೂ ಮಂದಟ್ಟ ಆಗಿದೆ ಅಲ್ವಾ ಸರ್? ನಿಮ್ಗೆ ಬಗೆಹರಿಸಕ್ ಆಗಲ್ಲ ಅಂತ ಹೇಳಿ ಎಲ್ರಿಗೂ ಮಂದಟ್ಟ ಆಗಿರೋದ್ರಿಂದ ಮೇಲಧಿಕಾರಿಗಳು ಬರ್ಲಿ ಅಷ್ಟೇ. ಆತಂಕದಿಂದ ಬಂದಿರೋದು ಮಕ್ಕಳು ನೋಡೋಣ ಏನಾಗಿದೆ ಅಂತ. ಮಕ್ಕಳಿಗೆ ಏನಾರ ತೊಂದರೆ ಆಗಿದೆಯಾ? ಇಲ್ಲಿ ಮಕ್ಕಳು ಮೀಟ್ ಮಾಡಿ ಕೇಳಿದ್ದಾರೆ ತೊಂದರೆ ಆಗಿದೆ. ನಮ್ಗೆ ಪೇಪರ್ ನಾವು ಕೇಳ್ತಿರೋದು ನಾವು ತೊಂದರೆ ಮಾಡಿದ್ವಿ. ಹೇಳ್ತಿರೋದನ್ನ ಗೊತ್ತಾ ನಮ್ಗೆ? ನಿಮ್ಮ ಇಂಟರ್ನಲ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಅನ್ಎಜುಕೇಟೆಡ್. ಕೆಲ ದಲಿತ ಮುಖಂಡರು ಶಾಲೆಗೆ ಆಗಮಿಸಿ ಶಾಲೆಯ ಸಿಬ್ಬಂದಿಗಳಿಗೆ ಮಕ್ಕಳೆದುರು ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿದ್ದನ್ನು ಮಕ್ಕಳು ನಮಗೆ ತಿಳಿಸಿದ್ದು, ಒಳ್ಳೆಯ ವಿದ್ಯಾಭ್ಯಾಸ ದೊರಕುವ ನಿಟ್ಟಿನಲ್ಲಿ ನಾವು ನಮ್ಮ ಮಕ್ಕಳನ್ನು ಇಲ್ಲಿ ಬಿಟ್ಟು ಓದಿಸುತ್ತಿದ್ದು, ಉತ್ತಮವಾಗಿ ನಡೆಯುತ್ತಿದ್ದ ಶಾಲೆಗೆ ಪೋಷಕರಾದ ನಮಗೆ ಪ್ರವೇಶಿಸಲು ಅವಕಾಶವಿಲ್ಲವೆಂದ ಮೇಲೆ ಹೇಗೆ ಬೇರೆ ಯಾರೋ ಸಂಘಟನೆ ಮುಖಂಡರು ಎಂದು ಹೇಳಿಕೊಂಡು ಹೇಗೆ ಶಾಲಾವರಣವನ್ನು ಪ್ರವೇಶಿಸುತ್ತಾರೆ? ಇವರ ಗುದ್ದಾಟದಲ್ಲಿ ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪೇಪರ್ ಬಂದಿದ್ದು ಯಾಕೆ ನಮ್ಮ ಮಕ್ಕಳು ಇಲ್ಲಿ ಬಿಟ್ಟಿದ್ದೀವಿ ಮೇಡಮ್. ಆಫೀಸ್ ಗಲಾಟೆ ಆಗಿದ್ದು ಯಾಕೆ ಅಂತ ಗಲಾಟೆ ನಮಗೆ ಕಾರಣ ಬೇಕು. ಆಫೀಸ್ ಒಳಗೆ ನಿಂತಿರೋದು ನಿಮ್ಮನ್ನ ನಂಬಿ ಮಕ್ಳು ಬಿಟ್ಟಿರೋದು. ನಿಮ್ಮಿಬ್ಬರಿಗೆಲ್ಲ ಆಗ್ತೈತಿ ಅಂದ್ರೆ ಮಕ್ಕಳನ್ನ ಕಾಪಾಡ್ತೀರಿ ಮೇಡಮ್. ಈಗ ನಿಮಗೆ ನೋವು ಹೋಗ್ತೀರಿ ಸರಿ, ಪ್ರಿನ್ಸಿಪಾಲ್ ಹೋಯ್ತಾರೆ 4 ದಿನ ಬರಲ್ಲ ನೋಡ್ಕೊಂಡ್ರೆ. ನೀವ್ ಹೇಳ್ಬೋದು ಮೇಡಮ್, ಅದ್ ಬೇಕಲ್ಲ ನಮಗೆ. ಮೇನ್ ಯಾರಿದಾರೆ ಅವ್ರು ಬೇಕು ನಮಗೆ. ನೀವು ನೋಡ್ಕೊಂತಿದ್ದೀರ, ಅದು ಬೇಕಲ್ಲ ನಮಗೆ. ಇವತ್ತು ನಾಳೆ ನಿಮಗಾತು, ನಿಮ್ಮೆಲ್ಲ ಅವಾಗೇ ಮಾಡ್ತೀರ ನೀವು ಮೇಡಮ್. ನಾಳೆ ನಿಮಗೂ ಆಗುತ್ತೆ. ವಿಜಯ್ ಸರ್ ಅವ್ರು ಹೊರಗೆ ಬಂದಿಲ್ಲ ಅಂತಿದ್ದೀರಲ್ಲ, ಅವ್ರಿಗೂ ಆಗುತ್ತೆ. ನಾವ್ ಯಾರು ಬಿಟ್ಟಕ ನಮ್ಮ ಮಕ್ಳ? ಅದು ಕ್ಯಾಂಪಸ್ ವಿಷಯ ಅಲ್ಲ ಮೇಡಮ್ ಹೇಳ್ತಾರದು. ಇಲ್ಲಿಂದ ಅಟ್ಯಾಕ್ ಆಯ್ತು ಅಂದ್ರೆ ಎಲ್ಲಾ ಮಾಸ್ಟರ್ ಮೇಲೂ ಆತು ಅಂತ ತಿಳ್ಕೊಳ್ರಿ. ನಮ್ಮ ಮಕ್ಳು ಕಾಪಾಡೋರು ಯಾರು? ಸರ್ಕಾರ ಬರುತ್ತೆ, ಅಧಿಕಾರಿಗಳು ಬರ್ತಾರೆ, ಯಾರು ಬರಲ್ಲ ಮೇಡಮ್. ಕಳ್ಕೊಂಡಲ್ಲಿ ಅಳ್ಬೇಕಷ್ಟೇ ಮಕ್ಳ.
ಯಾರು ಬರಲ್ಲ ಮೇಡಮ್. ನೀವು ಅದನ್ನ ಹೇಳ್ಬೇಡ್ರಿ, ನಾವು ನಿಮ್ಮನ್ನ ನಂಬಿ ಮಕ್ಳು ಬಿಟ್ಟಿರೋದು. ನಿಮಗೆ ಈ ತರ ಪರಿಸ್ಥಿತಿ ಬಂದಿತ್ತು, ಇನ್ನು ನಾವು ನಂಬಕ್ತಾ ಇರಲಿಲ್ಲ ಮೇಡಮ್. ಸರ್ಕಾರ ಏನಿತ್ತು ಅದನ್ನ ಅವ್ರು ಬದ್ಧತೆ ಮಾಡಲಿಲ್ಲ. ಇವತ್ತೇ ಪಾಲಿಸಿ ಇಡ್ಲಿ, ನಾವು ಅದಕ್ಕೆ ಬದ್ಧತೆ ಇಲ್ಲ ಅಂದ್ರೆ ಮಕ್ಳು ಕಳಿಸ್ಕೊಡ್ರಿ, ನಿಮ್ ತೀರ್ಮಾನ ಮಾಡ್ಕೊಳ್ಳಿ. ತೀರ್ಮಾನ ಆದ್ಮೇಲೆ ನಾವು ಮಕ್ಳು ಕರ್ಕೊಂಡು ಈ ಶಾಲೆಯಲ್ಲಿ ಎಲ್ಲ ಜಾತಿ ಧರ್ಮದ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ದಲಿತ ಮಕ್ಕಳು ಹಾಗೂ ಸಿಬ್ಬಂದಿಯೂ ಸೇರಿದಂತೆ ಇಲ್ಲಿ ಜಾತಿ ಭೇದ ಯಾವುದೇ ನಡೆಯುತ್ತಿಲ್ಲ. ಶಿಕ್ಷಕರು, ಅಡಿಗೆ ಸಿಬ್ಬಂದಿ, ಸ್ವಚ್ಛತಾ ಸಿಬ್ಬಂದಿ ಎಲ್ಲರೂ ಅನ್ಯೋನ್ಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಕೆಲವರು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿ ದೂರು ದಾಖಲಿಸಲಾಗಿದೆ. ಕೂಡಲೇ ಈ ಸುಳ್ಳು ಕೇಸನ್ನು ವಜಾಗೊಳಿಸಿ ಶಾಲೆಯು ಯಥಾಪ್ರಕಾರ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಡುವಂತೆ ಉಪನಿರ್ದೇಶಕರಿಗೆ ಆಗ್ರಹಿಸಿದರು. ನಾವು ಏನೋ ಬಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಅಂಥದ್ರಲ್ಲಿ ಯಾರೋ ಒಬ್ಬ ಸಂಘಟನೆ ಬಂದಾಗ ಒಳಗಡೆ ಬಿಟ್ಟಿದ್ದಾರೆ. ತಪ್ಪ ಸರಿನೋ ನನಗೆ ಗೊತ್ತಿಲ್ಲ. ಅಲ್ಲ, ಒಂದು ವಿಚಾರ ತಪ್ಪ ಸರಿನೋ ಗೊತ್ತಿಲ್ಲ. ಅವ್ರು ಏನಾರ ಮಾಡೋದಿದ್ರೆ ನಾವೀಗ ಹೆಂಗೆ ನಿಮ್ಮನ್ನ ಈಗ ನಾವೀಗ ಒಳಗೆ ಕೂತ್ಕೊಂಡು ಬನ್ನಿ ಮಾತಾಡ್ಬೋದಿತ್ತು. ನಾವು ಯಾಕೆ ಹೋಗ್ಲಿಲ್ಲ? ಇದನ್ನ ನೋಡ್ಕೊಳ್ಳಿಕ್ಕೆ ನೀವು ಇದ್ದೀರಿ. ಅದೇ ಥರ ಅವ್ರು ಮಾಡ್ಬೋದಿತ್ತು. ಆ ಥರ ಒಳಗೆ ನುಗ್ದವ್ರ ಬಗ್ಗೆ ನೀವು ಏನು ಯಾಕೆ ಇಲಾಖೆ ನೀವು ಸರ್ ನೀವು ಫಸ್ಟ್ ಆಫ್ ಆಲ್ ನೀವು ಇವ್ರ ಪರವಾಗಿ ನಿಲ್ಬೇಕು. ಯಾರು ಶಾಲೆ ಪರವಾಗಿ ನಿಂತು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಶಾಲೆ ಮಕ್ಕಳ ಪರವಾಗಿ ನಿಲ್ಬೇಕು ಸರ್. ಈಗ ನೀವು ಏನಾಗಿದೆ ಅಂದ್ರೆ ಇವತ್ತು ಕೇಸ್ ಇದಾಗಿದೆ, FIR ಆಗಿದೆ, ಹೆಚ್ಚಿನ ಮಾಹಿತಿ ನಮಗೂ ಕೂಡ ಗೊತ್ತಿಲ್ಲ, ನೋಡೋಣ. ನಮ್ಗೆ ಈಗ ಏನು ಸರ್, ನಾವು ಇವತ್ತು ಏನಂದ್ರೆ ನಾವೆಲ್ಲ ಕ್ಲಿಯರ್ ಆಗಿ ಬಂದಿದ್ದೀವಿ. ಯಾವ ತರ ಅಂದ್ರೆ ಇದು ತೀರ್ಮಾನ ಆಗೋವರೆಗೆ ಬೇಕಾದ್ರೆ ನಾಳೆ ಸಂಜೆವರೆಗೂ ಇಲ್ಲೇ ಅದು ನೋಡಿ ಕಾನೂನು ಪ್ರಕ್ರಿಯೆ ಅಲ್ಲ ಆಯ್ತಾ, ಅಲ್ಲಿವರೆಗೆ ಆಗ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ನಮ್ಮ ಜೊತೆ ಕಳಿಸ್ಬಿಡಿ. ಅಲ್ಲ ನೋಡಿ, ನೀವು ಯಾವುದೇ ರೀತಿ ಆತಂಕ ಪಡೋದು ಇಲ್ಲ ಸರ್, ಮಕ್ಕಳಿಗೆ ಇಲ್ಲ ಸರ್, ಅಲ್ಲಿ ಕುಂಡಿ ಹೊಡೆದಿರೋದು ನೋಡಿದ್ರೆ ಸರ್ ಚಾರ್ಜ್ ಇರುತ್ತೆ, ಬೇರೆ ನೋಡ್ತಾರೆ, ಗಮನಿಸ್ತಾರೆ. ಒಬ್ರು ಇಲ್ಲ ಅಂದ್ರೂ ಕೂಡ ಇನ್ನೊಬ್ರು ನೋಡ್ಕೊಳ್ತಾರೆ. ಇಲಾಖೆ ನೋಡಿ ಯಾರು ಒಬ್ಬರ ಮೇಲೆ ನನ್ನ ಮೇಲೆ ನಂಬಿಕೆ, ನನ್ನ ಮೇಲೆ ಒಬ್ಬನ ಮೇಲೆ ಡಿಪೆಂಡ್ ಆಗಿ ಇಲಾಖೆ ನಡೀತಾ ಇರಲ್ಲ, ಆಯ್ತಾ? ಯಾರು ಒಬ್ಬರ ಮೇಲೆ ವ್ಯವಸ್ಥೆ ಮಾಡ್ತಾರೆ. ಸಮಸ್ಯೆ ಆತಂಕ ಪಡೋದು ಆತಂಕ ಇಲ್ಲಿವರೆಗೆ ನಾವು 10th ಪೇರೆಂಟ್ ನಾವು 4-5 ವರ್ಷದ ಆತಂಕ ಇದ್ದು ನಮ್ಗೆ ಸಡನ್ ಆಗಿ ಸಪೋಸ್ ಏನಲ್ಲ, ಈಗ ಅವರು ಬಂದು ಸ್ಟಾಫ್ ರೂಮಲ್ಲಿ ನುಗ್ಗಿ ಇದಾಗಿದೆ. ತಪ್ಪು ಮಾತುಕತೆ ನಮ್ಗೆ ಗೊತ್ತಿಲ್ಲ ಯಾರ್ಯಾರು ಏನು ಮಾಡ್ಕೊಂಡಿದ್ರು. ಫಸ್ಟ್ ಆಫ್ ಆಲ್ ಯಾರೋ ಹೊರಗಡೆಯಿಂದ ಬಂದರೆ ಹಿಂಗೆ ಹಿಡಿದು ನಮ್ಗೆ ಕಾಣ್ತಾ ಇದೆ. ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅದು ಬೇಕು, ಅವ್ರ ಮೇಲೆ ಆಕ್ಷನ್ ಆಗ್ತಾರೆ. ಅವ್ರ ಮೇಲೆ ಆಕ್ಷನ್ ಆಗ್ತದೆ. ಇಲ್ಲಿದ್ದರ ಮೇಲೆ ಆಕ್ಷನ್ ಆಗಿದೆ ಅಂದ್ರೆ ಏನು ಸರ್? ಇಲಾಖೆ ಯಾರು ಬರೋಲ್ಲ. ಈಗ ಕಂಪ್ಲೇಂಟ್ ಏನಾಗಿದೆ ನೋಡೋಣ. ಆಯ್ತಾ, ಒಂದು ಎರಡನೇದು ನೀವು ಆ ಥರ ನಾಳೆ ಅಲ್ಲಿ ಏನೋ ಇವ್ರು ಬಂದಿರ್ತಾನೆ, ಯಾರೋ ಒಬ್ಬ ಬಂದಿರ್ತಾನೆ. ಏನೋ ವಿಚಾರ ಗೊತ್ತಲ್ಲ ನಾವು ನಿಮ್ಗೆ ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಪೋಷಕರ ಮನವಿ ಆಲಿಸಿ ಈಗ ಆಗಿರುವ ಸಮಸ್ಯೆ ಗಮನಕ್ಕೆ ಬಂದಿದ್ದು ಪ್ರಕರಣ ತನಿಖೆಯಲ್ಲಿದೆ. ನ್ಯಾಯ ದೊರಕುವ ಭರವಸೆ ಇದೆ. ನಿಮ್ಮ ಒತ್ತಾಯದಂತೆ ಕಾಯಂ ವಾರ್ಡನ್ ನೇಮಿಸಲು ಕ್ರಮ ವಹಿಸುತ್ತೇವೆ ಎಂದು ಭರವಸೆ ನೀಡಿದ ಬಳಿಕ ಪೋಷಕರು ಪ್ರತಿಭಟನೆ ಹಿಂಪಡೆದರು. ಕಂಪ್ಲೇಂಟ್ ಲಾಡ್ಜ್ ಮಾಡಿರ್ತಾರೆ. ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಏಕಾಏಕಿ ಬಂದಿದ್ರೆ ಅವರು ಸಪೋಸ್ ನಾನು ಮಕ್ಕಳು ಬಿಟ್ಟಿರೋದ್ರಿಂದ ನಾವು ಬಂದು ಇಲ್ಲಿ ಕೂತಿರೋ ನಾನು ಬೈ ಚಾನ್ಸ್ ದೂರದಿಂದ ಬರ್ಲಿಕ್ಕೆ ಆಗ್ಲಿದ್ದಾಗ ನಮ್ಮ ಮಗುನ ಕಳಿಸಿ ಅಂದಾಗ ನಾವು ಆ ಥರ ಇದ್ರೆ ಸಪೋಸ್ ರಾಜೇಶ್ ಸರ್ ಇಲ್ಲಿ ಹತ್ರ ಇದ್ದಾರೆ, ಅವ್ರ ಮನೆಯವ್ರಿಗೆ ಕರ್ಕೊ ಹೋಗ್ತಾರೆ, ನಾನು ಬರೋ ಲೇಟ್ ಆಗುತ್ತೆ ಅಂದ್ರೆ ನನ್ನಿಂದ ಲೆಟ್ರ್ ತಗೊಂಡು ಕಳಿಸ್ತಾರೆ. ಅಷ್ಟು ಸ್ಟ್ರಿಕ್ಟ್ ಆಗಿದೆ. ಒಬ್ಬ ಗಲಾಟೆ ಮಾಡುವಾಗನು ಅಷ್ಟು ಧೈರ್ಯವಾಗಿ ಬಂದನು. ನಾಳೆ ಮಗು ಒಂದು ಬಿಡ್ತಾರೆ ಲೀಸರ್ಗೆ ಹೋಗೋಷ್ಟು ಒಂದು ಮಗು ಏನೋ ಮಾಡ್ಬೋದು. ಏನ್ ಗ್ಯಾರಂಟಿ ಸರ್? ಯಾವ ಗ್ಯಾರಂಟಿ ಕೊಡ್ತೀರಿ ನೀವು? ನಮ್ಗೆ ಗ್ಯಾರಂಟಿ ಇಲ್ಲ. ಚಟ್ನಹಳ್ಳಿ ವಿಯರ್ಕೆರೆ ಪಂಚಾಯತಿ ಕಡೂರು ತಾಲೂಕು. ನಮ್ಮ ಮಗಳು 9th ಸ್ಟ್ಯಾಂಡರ್ಡ್ CM ಕುಸುಮ ಅಂತೇಳಿ ಅಂತ. ನಾವು ಮುರಾರ್ಜಿ ಶಾಲೆಯಲ್ಲಿ ಈಗ 6 ವರ್ಷದಿಂದ ನಮ್ಮ ಮಗಳು ಇಲ್ಲೇ ಓದ್ತಾ ಇದ್ದಾಳೆ. ಈ ಶಾಲೆ ಬಗ್ಗೆ ಮಾತಾಡ್ತಕ್ಕಂಥದ್ದು ನನಗೆ ಏನೂ ಇಲ್ಲ. ಈ ಶಾಲೆ ಗುಡ್ ಶಾಲೆ, ಒಳ್ಳೆ ಪ್ಲೇಸ್ ಇರ್ತಕ್ಕಂಥದ್ದು, ಎಲ್ಲಾ ವಾತಾವರಣ ನಮ್ಮ ಜಿಲ್ಲೆಯಲ್ಲೇ ನಂಬರ್ 1 ಶಾಲೆ ಆಗಿರ್ತಕ್ಕಂಥದ್ದು ಮುರಾರ್ಜಿ ಬೀಕ್ನಳ್ಳಿ ಶಾಲೆ. ಇಂಥ ಒಂದು ಶಾಲೆಯಲ್ಲಿ ನಿರೀಕ್ಷಿತವಾಗಿ ಇಂಥ ಒಂದು ಘಟನೆ ಅಂದ್ರೆ ಸಂಘಟನಾಗಾರರು ಒಳಗ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಚೇಂಬರ್ ಅಲ್ಲಿ ಗಲಾಟೆ ಮತ್ತೊಂದು ಅದು ಏನಾಗಿದೆ ಒಳಸಂಚು ಅಂತ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ನಾವು ಪೇರೆಂಟ್ಸ್ ರೈತರ ವರ್ಗದಲ್ಲಿ ಇರ್ತಕ್ಕಂತ ಪೇರೆಂಟ್ಸ್ ಗಳು ನಾವು ಮಕ್ಕಳನ್ನ ಇಲ್ಲಿ ಬಿಟ್ಟಿರೋದು ಅಷ್ಟೇ ನಮಗ್ ಗೊತ್ತವಿನಃ ಅವು ಒಳಗಡೆ ಏನಾಗಿದೆ ಎಂತಾಗಿದೆ ಅನ್ನೋದು ನಮಗ್ ಗೊತ್ತಿಲ್ಲ. ಅದನ್ನ ಮೇಲಧಿಕಾರಿಗಳಾಗಿರ್ತಕ್ಕಂಥವ್ರು ಸಮೀಕ್ಷೆ ಮಾಡಿ ಅದನ್ನ ಏನು ತಪ್ಪು ಯಾವುದು ಸರಿಯಾದು ಎಂದು ಅದನ್ನ ಕಂಡಿರ್ತಕ್ಕಂಥದ್ದು ಅವ್ರ ಕರ್ತವ್ಯವಾಗಿರುತ್ತದೆ. ಆ ಕರ್ತವ್ಯವನ್ನ ನಮ್ಮ ಅಧಿಕಾರಿಗಳು ನಿರ್ವಹಿಸಬೇಕು. ಇಲ್ಲಿನ ಪ್ರಿನ್ಸಿಪಾಲ್ ಇಲ್ಲಿವರೆಗೂ ನಾವು ಕಂಡಿರೋ ಮಟ್ಟಿಗೆ ಯಾವುದೇ ಅವರಲ್ಲಿ ತಪ್ಪು ಇದು ನ್ಯೂನತೆಗಳು ಬಂದಿಲ್ಲ ಅಂತ ನಾವ್ ಹೇಳಲಿಕ್ಕೆ ನಮ್ಮ ಮಕ್ಕಳುಗಳಲ್ಲಿ ಇರ್ತಕ್ಕಂಥ ವಿದ್ಯಾಭ್ಯಾಸದ ಸ್ಪೋರ್ಟ್ಸ್ ಆಗ್ಲಿ ಮತ್ತೊಂದೇ ಆಗ್ಲಿ ಎಲ್ಲಾದ್ರಲ್ಲೂ ಕೂಡ ಅಭಿವೃದ್ಧಿ ಹೊಂದಿರತಕ್ಕಂಥ ಶಾಲೆ ಆಗಿರೋದ್ರಿಂದ ನಾವು ಅವ್ರ ಬಗ್ಗೆ ಹೇಳಲಿಕ್ಕೆ ತಪ್ಪು ಮಾಹಿತಿ ಯಾವುದೇ ರೀತಿಯಾದಂತದ್ದು ಇಲ್ಲ.
ನಾವು ಇಲ್ಲಿ ಬಂದು ಹೆಚ್ಚು ಕಡಿಮೆ ಕೆಲವರು 10 ಗಂಟೆಯಿಂದನೂ ಬಂದಿದ್ದಾರೆ. ನಾನು ಇಲ್ಲಿ ಬರುವ 8ರಿಂದ ಬಂದೆ. ನಾನು ಇಲ್ಲಿ ಬಂದಾಗ 11:15. ನಾನ್ ಬಂದೆ ಒಂದು ಅರ್ಧ ಗಂಟೆ ಮೇಲೆ ನಾವು ಇಲ್ಲಿ ಬಂದಿದೀವಿ ಅಂತ ಮೆಸೇಜ್ ಕಳಿಸ್ಮೇಲೆ ಅವ್ರು ಬಂದಿದ್ರು. ಬಂದ ಆಮೇಲೆ ಅರ್ಧ ಗಂಟೆ ಇಲ್ಲ ನಾನು ಮೆಸೇಜ್ ತಕ್ಷಣ ಬಂದೆ ಅಂತ ಹೇಳಿ. ಇಷ್ಟಕ್ಕೊಂದು ಜನ ಇದ್ದಾಗ ಅಲ್ಲಿ ಮೆಸೇಜ್ ಬರ್ಬೋದಿತ್ತು. ನಾವು ಅದಕ್ಕೆ ಅಲ್ಲಿ ಸೆಕ್ಯೂರಿಟಿ ಒಬ್ರು ಇದ್ರು, ಅವ್ರಿಗೆ ಹೇಳಿದ್ರು ಇಲ್ಲಿ ಏನೇನಿದ್ದಾರೆ ಎಲ್ಲರಿಗೂ ಹೇಳಿ ಬಂದಿದ್ದಾರೆ, ಪೇರೆಂಟ್ಸ್ ಈ ತರ ಅಂತ ಬಂದಿದ್ದಾರೆ. ನಮ್ದು ಒಂದೇ, ಇಲ್ಲಿ ಏನೋ ಒಳಗಡೆ ಏನೋ ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ಅದು ಎರಡನೇದಾಗಿ ಬಹಿರಂಗ ಆಗ್ಬೇಕು, ಮತ್ತೆ ಎರಡನೇದಾಗಿ ಅದನ್ನ ನಮ್ಮ ಕೈಯಲ್ಲಿ ಬಗೆಹರಿಸಕ್ ಆಗಲ್ಲ. ಮೇಲಧಿಕಾರಿಗಳು ಬಂದು ಅಲ್ಲಿ ಏನಿದೆ ಅನ್ನೋದನ್ನ ನಮ್ಮ ಸಮಕ್ಷಮದಲ್ಲಿ ಆದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಈಗೇನಾದ್ರು ಅವ್ರು ಬಂದ್ಕೊಂಡು ಈಗ ಇಲಾಖೆಯಲ್ಲಿ ನಡೀತಿದೆ, ತನಿಖೆ ನಡೀತಿದೆ ಅಂತ ನಮ್ಮ ಪಡಿ ನಾವು ಹೋಗಿ 1 ವಾರ ಬಿಟ್ಟು ಮತ್ತೆ ನಾವು ಬರ್ಲಿಕ್ಕೆ ಆಗಲ್ಲ. ಅದಕ್ಕೇನಂದ್ರೆ ಇಲ್ಲೇ ಸಮಕ್ಷಮದಲ್ಲಿ ನಾವು ಇಲಾಖೆನ ಏನ್ ಮಾಡಕ್ಕೆ ಮಾಡ್ಬೇಕು. ನಮ್ಗೊಂದು ಇಲಾಖೆ ಬಗ್ಗೆ ಒಂದು ಬೇಜಾರ ಇದೆ. ಏನಂದ್ರೆ ಇಲಾಖೆಯಲ್ಲಿ ಇಲ್ಲಿ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ತಪ್ಪಿದೆಯೋ, ವಾರ್ಡನ್ ತಪ್ಪಿದೆಯೋ, ಇನ್ನೊಂದು ಇದೆಯೋ ಗೊತ್ತಿಲ್ಲ. ಒಂದು ಸಂಘಟನೆ ಹೊರಗಡೆ ಬಂದು ಇಲ್ಲಿ ಗಲಾಟೆ ಆದಾಗ ಅವರು ಶಾಲೆ ಪರವಾಗಿ ನಿಲ್ಬೇಕಿತ್ತು ಅಲ್ವಾ. ಅವ್ರು ಏನ್ ಮಾಡಿದಾರೆ ಅಂದ್ರೆ ಅದು ಇಲಾಖೆ, ಅದು ಆಂತರಿಕ ವಿಚಾರ ಅಂತ ಹೇಳೋದ್ರಿಂದ ಅದು ಏನಂತ ಅದ್ರ ಬಗ್ಗೆ ಅದಕ್ಕೆ ನಾವು ಎದುರಾದ್ರೆ ಮಾತಾಡೋದು ಚೆನ್ನಾಗಿರುತ್ತೆ ಅನ್ನೋದು ಒಂದು ನಮ್ಮ ಬೇಡಿಕೆ.